ಯಾದವ್ ತಂದೆ ಅವರಾಗಿರ್ಬೋದು, ಇವರೆಲ್ಲರೂ ಅನೇಕರು ಆವತ್ತು ನಿತೀಶ್ ಕುಮಾರ್ ಅವರಾಗಿರ್ಬೋದು, ಅನೇಕರು ಕುಡ್ಕೊಂಡು ಈ ಪಾರ್ಟಿನ ಕಟ್ಟಿದವರು. ಅವರೆಲ್ಲರ ಶ್ರಮದ ಫಲವಾಗಿ ಇವತ್ತು JDS ಜನತಾದಳ ಅನ್ನುವಂಥ ಸೆಕ್ಯುಲರ್ ಪಕ್ಷ ಉಟ್ಕೊಂಡಿತ್ತು. ಆದರೆ ಇವತ್ತು ಏನಾಗಿದೆ, ಅದು ಸೆಕ್ಯುಲರ್ ಆಗಿ ಉಳಿದದನ್ನು, ಅವ್ರು ಸಿದ್ಧಾಂತಕ್ಕೆ ಬದ್ಧಾಗಿ ಉಳಿದದನ್ನು, ಕೇವಲ ಅಧಿಕಾರಕ್ಕೆ ಬದ್ಧಾಗಿ ಹೋಗ್ತಾ ಇದೆ. ಅದು ಅಧಿಕಾರದಲ್ಲಿ ಯಾರು ಇರ್ತಾರೆ ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥ ಇದೇ BJPಯನ್ನು ಸಾಕಷ್ಟು ಟೀಕಾ ಮಾಡಿದ್ರಿ. ನೀವು ಮಾಡಿದ್ರಿ, ನಿಮ್ಮ ತಂದೆಯವರು ಮಾಡಿದರು. ಕಾಂಗ್ರೆಸ್ ಅಂತ ಟೀಕೆ ಮಾಡೇ ಮಾಡ್ತಾಯಿದ್ರಿ. ಕಾಂಗ್ರೆಸ್ ವಿರೋಧವಾಗಿ ನಿಮ್ಮ JDS ಅಥವಾ ಜನತಾದಳ ಅಥವಾ ಜನತಾ ಪಕ್ಷ ಉಟ್ಕೊಂಡಿದ್ದು, ಅದರಲ್ಲಿ ಎರಡು ಮಾತಿಲ್ಲ. ಆದರೆ BJPಯನ್ನು ವಿರೋಧ ಮಾಡಿದ್ರು. ನೀವು ಎರಡು ಒಂದಪ್ಪ ಅವರು ಅಂತೇಳಿ ಇವತ್ತು ಏನಾಗಿದ್ದೀರಿ ಅವ್ರ ಜೊತೆಗೆ? ಯಾಕೆ ಈ ಮಾತನ್ನು ಇವತ್ತು ಮಾತಾಡ್ಬೇಕಾಗಿದ್ರೆ, ಒಂದು ಒಳ್ಳೆಯ ಪಕ್ಷದ್ದು ಒಂದು ಥರ್ಡ್ ಫ್ರಂಟ್ ಇದ್ದಂಗಿತ್ತು. ಆ ಫ್ರಂಟನ್ನು ನೀವು ಸರಿಯಾಗಿ ಬೆಳೆಸ್ಕೊಳ್ಳಿಲ್ಲ. ಕಾರಣ ಇಷ್ಟ, ನಿಮ್ಮ ಪರಿವಾರದವರ ಅದ್ರಾಗಿರಲಿ ಅಂತೇಳಿ ಅನೇಕರು ಹೊರಗೆ ಹಾಕಿಬಿಟ್ರು. ಅದ್ರ ಸಿದ್ದರಾಮಯ್ಯರು ಒಬ್ಬರು ಅಲ್ಲಿ ಇಷ್ಟ ಕೊಡ್ತಾರೆ. ಅವ್ರು ಸಿದ್ದರಾಮಯ್ಯ ಕೇಳಿದ್ರೆ ಎಷ್ಟೆಷ್ಟು ಮಂದಿ ನೀವು ಹೊರಗೆ ಹಾಕಿದ್ರಿ ಅಂತೇಳಿ. ಹೀಗಾಗಿ JDS ಒಂದು ಪ್ರಬಲವಾದಂಥ ಪಕ್ಷ, ರಾಷ್ಟ್ರೀಯ ಪಕ್ಷವಾಗಿ ಬೆಳೆದು ನಿಲ್ಲುವಂಥ ಶಕ್ತಿ ಇದ್ದಿದ್ದು ಇವತ್ತು ಕೇವಲ ಹಳೆ ಮೈಸೂರು ಬಂದು ನಿಲ್ಲೋದು ಕಾರಣ ಏನು? ಒಕ್ಕಲಿಗರ ಸಹಕಾರ ಬೇಕು ನಿಮಗೆ. ಹೌದು, ಒಕ್ಕಲಿಗರ ದೊಡ್ಡ ಸಮುದಾಯ ಇದೆ, ಆರ್ಥಿಕವಾಗಿ ಬಲಿಷ್ಠ ಅಂತ ಸಮುದಾಯ ಇದೆ. ಅವ್ರ ಸಮುದಾಯ ಮೂಲಕ ನೀವು ಬೆಳೆದಿದ್ದೀರಿ ಇಲ್ಲ ಅಂತಲ್ಲ. ಅವ್ರ ಜೊತೆಗೆ ಇನ್ನೂರು ಸಮುದಾಯನೂ ಜಕ್ಕೊಳ್ಬೇಕಾಗ್ತದೆ, ಕೆಲಸ ಮಾಡಬೇಕಾಗ್ತದೆ. ನೀವು ಏನೇನು ಮಾಡಿದ್ರಿ ಅಲ್ಲಿ